ಅಂಬಿಕಾ, ನೆನೆಸಿಕೊಳ್ಳಬೇಕು ಮನದೇವರನ್ನು. ಈ ಮನ್ಮಥನಿಂದ ನಿನಗೆ ಪ್ರೇಮದ ಅಭಿಷೇಕ. ಬಲಿಯಾಯಿತು ಗಿಡುಗನ ಬಾಯಿಗೆ, ವಿಧಿ ಕೊನೆಗೇಳಿತು ತನ್ನ ದೈವಕ್ಕೆ. ಶರಣಾಯಿತು ತನ್ನ ದೈವಕ್ಕೆ. Get low when the whistle goes. ಅಂಬಿಕಾ, ನಿನ್ನ ದೇಹ ಮುಟ್ಟಿದ ಮೊದಲನೇ ಪುರುಷ ನಾನು. ಬಹುದಿನಗಳ ಹೆಬ್ಬಯಕೆ ಇಂದು ನಾನು ತೀರಿಸಿಕೊಂಡೆ. ನಿನ್ನ ಮದುವೆ ನಡೆಯುವುದು ಆರ್ವಿಂದರೊಂದಿಗೆ. ಅದಕ್ಕೆ ಹೇಳಿದ್ದಾರೆ, ಯಾರ ಹೂವು ಯಾರ ಮುಡಿಗೆ. ಯಾರ ಶಾಪಕ್ಕೆ ಬಲಿಯಾದಳು ಈ ಸತಿ, ವಿಧಿ ನೀಡಿದ ಶಾಪಕ್ಕೆ ಬಲಿಯಾದಳು ಗೆಳತಿ. ಎಲ್ಲಿದೆ ನ್ಯಾಯ ನೀತಿ, ಎಲ್ಲಿದೆ ನ್ಯಾಯ ನೀತಿ. ಕಥೆಯಾಯಿತೇ ನಿನ್ನ ಬಾಳು, ಬದುಕಾಯಿತೆ ಬರೆಗೋಳು. ಕಥೆಯಾಯಿತೆ ನಿನ್ನ ಬಾಳು, ಬದುಕಾಯಿತೆ ಬರೆಗೋಳು. ಏಸು ಜನ್ಮದ ಪಾಪವಯ ತೂಗಿ, ಏಸು ಜನ್ಮದ ಪಾಪವಯ ತೂಗಿ, ಬದುಕಾಯಿತೆ ಕಥೆಯಾಯಿತೆ ನನ್ನ ಬಾಳು, ಬದುಕಾಯಿತೆ ಬರೆಗೋಳು. ಸೃಷ್ಟಿಕರ್ತ ಬ್ರಹ್ಮನೇ, ಎಷ್ಟೊಂದು ವಿಚಿತ್ರವಾಗಿ ಸೃಷ್ಟಿಸಿಬಿಟ್ಟೆ. ಈ ನನ್ನ ಬದುಕು ಸಾವಿನ ಮಧ್ಯೆ ಇರುವ ಸಂತೆ ಬದುಕಲ್ಲ. ಪ್ರೇಮದ ಹಕ್ಕಿಯಾಗಿ ಪ್ರಿಯತಮನಿಗೆಂದು ಬಯಸಿದ ಜೀವ ಕಾಯ್ತಾ ಇತ್ತು ಮನೆಯ ಬಾಗಿಲಲ್ಲಿ. ನನ್ನ ಕತ್ತು ನನ್ನ ಸಾಗುವಷ್ಟರಲ್ಲಿ ರಣ ಹತ್ತು ಬಂದು ಕುಕ್ಕಿತು ನನ್ನೆದೆಯನ್ನು. ನಾ ಕಟ್ಟಿದ ಶೀಲದ ಸೇತುವೆ
ನುಚ್ಚು ನೂರಾಗಿ ಹೋಯ್ತು. ನನ್ನನ್ನು ನಂಬಿದವರಿಗೆ ಯಾವ ಭಾವಚಿತ್ರ ತೋರಿಸಲಿ, ಯಾವ ಭಾವಚಿತ್ರ ತೋರಿಸಲಿ? ಇಲ್ಲ ಇಲ್ಲ, ಅವರ ಕಣ್ಣಿಗೆ ನಾನು ಎಂದು ಕಾಣಿಸ್ಕೋಬಾರ್ದು. ಇಲ್ಲ, ಕಾಣಿಸ್ಕೋಬಾರ್ದು. ಅಂಬಿಕಾ, ನಾನು ಮಹಾಂತೇಶ್. ಅಂಬಿಕಾ, ಸ್ವರ್ಗ, ಸಿರಿ, ಸಂಪತ್ತು ಇವೆಲ್ಲ ಯಾವುದು ಬೇಡ ನನಗೆ. ನಿನ್ನ ಪವಿತ್ರ ಪ್ರೇಮ, ಶ್ರೀಮಂತಿಕೆಯ ಶೀಲ, ಸ್ವರ್ಗ ಸಮಾನತೆಯ ನಿನ್ನ ಸೌಂದರ್ಯ, ಶ್ರೀಗಂಧದಂತಹ ಪರಿಶುದ್ಧವಾದ ನಿನ್ನ ಗುಣ, ಇದರ ಮುಂದೆ ಆ ಸ್ವರ್ಗ ನನ್ನ ಕಣ್ಣಲ್ಲಿ ಕೀಳಾಗಿ ಕಾಣುತ್ತದೆ. ಅಂಬಿಕಾ, ಅಂಬು, ಈ ನಿನ್ನ ಸೌಂದರ್ಯದ ಮುಂದೆ ರಂಬೆ, ಊರ್ವಶಿ, ಮೇನಕೆ, ತೃಣಕ್ಕೆ ಸಮಾನ. ಆ ಬ್ರಹ್ಮ ಬಲು ಬುದ್ಧಿವಂತಿಕೆಯಿಂದ ನಿನ್ನನ್ನು ತಿದ್ದಿ ತೀಡಿ ಈ ಭೂಮಿಗೆ ಕಳಿಸಿದ್ದಾನೆ. ಅಂಬಿಕಾ, ಬಂಗಾರದ ಬಟ್ಟಲು ಹಿಡಿದುಕೊಂಡು ತಿರುಗಿದರೂ ನಿನ್ನಂತ ಗುಣವತಿ ಸಿಗುವುದು ಕಷ್ಟ. ಅಂಬಿಕಾ, ಅಂಬಿಕಾ, ನೀನು ಅಪ್ಪಟ ಚಿನ್ನ. ಚಿನ್ನ ಎಂದಾದರೂ ಅದರ ಬೆಲೆ ಕಳೆದುಕೊಳ್ಳಬಹುದೇ? ಚಿನ್ನ ವಾಸಿಸುವ ವಸತಿ ಗುಡಿಸಲಾದರೇನು, ಅರಮನೆ ಆದರೇನು, ಅದರ ಬೆಲೆ ಒಂದೇ. ನೀನು ಬಂಗಾರದ ಗಿಳಿ ಎಂದು ನನ್ನ ಹೃದಯದಲ್ಲಿ ಭದ್ರವಾಗಿ ಇಟ್ಟುಕೊಂಡಿದ್ದೇನೆ. ಅಂಬಿಕಾ, ನನ್ನ ಹೃದಯದಲ್ಲಿ ಭದ್ರವಾಗಿ ಇಟ್ಟುಕೊಂಡಿದ್ದೇನೆ. ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲ ಅರವಿಂದ, ಇಲ್ಲ. ನೀನು ಅಂದುಕೊಂಡಿರುವ ಅಂಬಿಕಾ ನಾನಲ್ಲ ರವಿ. ಅಮೃತದ ಹಾಲೆಂದು ನೀ ಹೇಳಿದೆ, ಆದರೆ ಈಗ ಅಮೃತದ ಹಾಲಿನಲ್ಲಿ ಉಪ್ಪಿನ ಹರಳು ಹಾಕಿ ಹೋಗಿದ್ದಾನೆ ಅವನು. ಈಗ ಈ ಉಪ್ಪಿನಂಶ ಕೂಡಿದ ಅಮೃತದ ಹಾಲು ವಿಷವಾಗಿದೆ. ವಿಷವಾಗಿದೆ ಅರವಿಂದ, ವಿಷವಾಗಿದೆ. ಮದುಮಗಳಾಗಿ ನಾನು ನಾಳೆ ಮದುವೆ ಮಂಟಪದಲ್ಲಿ ಕೂರ್ಬೇಕಾಗಿತ್ತು. ಆದ್ರೆ ಈಗ ನಾಯಿ ಮುಟ್ಟಿದ ಮಡಕೆಯಾಗಿ ನಿನ್ನ ಕಣ್ಣ ಮುಂದೆ ಹೇಗೆ ಬರಲಿ ಅರವಿಂದ, ಹೇಗೆ ಇಲ್ಲ ಇಲ್ಲ ಇಲ್ಲ, ಈ ಜೀವ ಬದುಕಬಾರ್ದು, ಈ ಜೀವ ಬದುಕಬಾರ್ದು. ಇಲ್ಲ, ಯಾರಿಗಾಗಿ ಬಾಳುವೆ ನೀನು, ಏತಕ್ಕಾಗಿ ಬದುಕುವೆ ನೀನು, ಯಾರಿಗಾಗಿ ಬಾಳುವೆ ನೀನು, ಏತಕ್ಕಾಗಿ ಬದುಕುವೆ ನೀನು, ನನಸಲ್ಲ ನನಸಾಗಿ ಇಲ್ಲೇ ಹೋಯಿತು, ಬಾಳು ಗೋಳಾಯಿತು, ಯಾರಿಗಾಗಿ ಬಾಳುವೆ ನೀನು, ಏತಕ್ಕಾಗಿ. ಇವತ್ತು ನನ್ನ ಮಗಳ ಮದುವೆ ನನಗೆ ಬಹಳ ಸಂತೋಷದ ವಿಷಯ. ಮಗಳ ಮದುವೆ ಒಂದು ಮಾಡಿ ಮುಗಿಸಿದರೆ ನನ್ನ ಮನದಾಶೆ ಮುಗಿಯುತ್ತದೆ. ಅಂಬಿಕಾ, ಅಂಬಿಕಾ, ಏನು ಮಾಡ್ತಿರ್ಬೇಕು ಒಳಗಡೆ? ಅಂಬಿಕಾ, ಬಾರಮ್ಮ ಹೊರಗಡೆ. ನಿನಗಾಗಿ ನಿನ್ನ ಗೆಳತಿಯರು ದೇವರ ಗುಡಿಯಲ್ಲಿ ದಾರಿ ಕಾಯ್ತಾ ಕುಳಿತಿದ್ದಾರಮ್ಮ. ಬೇಗ ಶೃಂಗಾರ ಮಾಡಿಕೊಂಡು ಅಲಂಕರಿಸಿಕೊಂಡು ಹೊರಗೆ ಬಾರಮ್ಮ. ಅಂಬಿಕಾ, ಅಂಬಿಕಾ, ಛೇ, ಈ ಹುಚ್ಚು ಹುಡುಗಿ ಎಷ್ಟೊಂದು ಅಲಂಕಾರ ಮಾಡಿಕೊಳ್ಳುತ್ತಿರ್ಬೇಕು. ಅಂಬಿಕಾ, ಮಗು ಅಂಬಿಕಾ,
ಹಾ ಅಂಬಿಕಾ ಎಂತ ಮೋಸ ಮಾಡಿಬಿಟ್ಟೆ ಅಮ್ಮ ನನಗೆ. ಮದುವೆ ದಿವಸ ಎಂತ ಅನಾಹುತ ಮಾಡಿಕೊಂಡೆ ಮಗಳೇ. ಆತ್ಮಹತ್ಯೆ ಮಾಡಿಕೊಳ್ಳುವ ಆಪತ್ತಾದ ಮೇಲೆ ತುಂಬಿಕೊಂಡಿದ್ದಮ್ಮ. ಅಂಬಿಕಾ, ಮದುವೆಗೆ ಬಂದ ಜನರಿಗೆ ನಾನೇನೆಂದು ಉತ್ತರ ಕೊಡಲಮ್ಮ. ಆತ್ಮಹತ್ಯೆ ಮಾಡಿಕೊಳ್ಳಲು ನಿನ್ನ ಮನಸ್ಸಾದರೂ ಹೇಗೆ ಬಂತಮ್ಮ? ಈ ಮದುವೆ ನಿನಗೆ ಇಷ್ಟವಿರಲಿಲ್ಲೇನಮ್ಮ? ನೀ ಮೆಚ್ಚಿದ ನಿಮ್ಮ ಮಾವನೊಂದಿಗೆ ನೀನು ಮದುವೆ ಮಾಡಿಕೊಳ್ಳಲು ಇಷ್ಟವಿರಲಿಲ್ಲಮ್ಮ. ಅಂಬಿಕಾ ಅಂಬಿಕಾ ಅಂಬಿಕಾ, ನಿನ್ನ ಎತ್ತಪ್ಪ ನಿನಗೇನಾದರೂ ಮೋಸ ಮಾಡಿದೇನಮ್ಮ? ಇಲ್ಲ ಇಲ್ಲ ಇಲ್ಲ. ಹಾಗಾದರೆ ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡೆ ಅಮ್ಮ? ಅಪ್ಪ, ನಾಳೆ ನನ್ನ ಮದುವೆ, ಮದುಮಗಳಾಗಿ ಮದುವೆ ಮಂಟಪದಲ್ಲಿ ಕೂಡುತ್ತೇನೆ ಎಂದು. ಆದರೆ ಇಂದು ಮದುಮಗಳಾಗಿ ಮದುವೆ ಮಂಟಪದಲ್ಲಿ ಕೂಡುವ ಬದಲು ಮಸಣದ ಮಲ್ಲಿಗೆ ಆಗಿ ಮಲಗಿದೆಯಲ್ಲಮ್ಮ. ಯಾಕೆ ಅಂಬಿಕಾ, ನನಗೆ ಇಂಥ ಮೋಸ ಯಾಕೆ? ಮನದಲ್ಲಿ ಆಸೆಯು ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ. ವಿಧಿ ಬರೆದ ಕವಿತೆಯು ಬೇರೆ, ಆ ಕವಿತೆಯ ನಾದ ಬೇರೆ. ವಿಧಿ ಬರೆದ ಕವಿತೆಯು ಬೇರೆ, ಆ ಕವಿತೆಯ ನಾದ ಬೇರೆ. ಮನದಲ್ಲಿ ಆಸೆಯು ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ. ಪ್ರೀತಿಯ ಹುಟ್ಟಪ್ಪನಾದ ರುದ್ರಪ್ಪನಿಗೆ ನಿನ್ನ ಮುದ್ದು ಮಗಳಾದ ಅಂಬಿಕಾ ತಿಳಿಸುವುದೇನೆಂದರೆ, ಹೆತ್ತ ತಾಯಿ ತೀರು ಹೋದ ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿದ್ರಿ, ನನಗೆ ವಿದ್ಯಾಭ್ಯಾಸ ಕಲಿಸಿದ್ರಿ. ನಾನೇ ಒಪ್ಪಿದಂತ ನನ್ನ ಪ್ರಿಯಕರನೊಂದಿಗೆ ಮದುವೆ ಮಾಡಲು ಮುಂದಾದ್ರಿ. ಈ ಉಪಕಾರನ ನಾನು ಯಾವತ್ತೂ ಮರೆಯಲಾರೆ ಅಪ್ಪ, ಯಾವತ್ತೂ ಮರೆಯಲಾರೆ. ಆದರೆ ಮದುವೆಯ ಮೊದಲ ದಿವಸ ನನ್ನ ಜೀವನದಲ್ಲಿ ನಡೆಯಲಾರದ ಘಟನೆ ನಡೆದು ಹೋಯ್ತಪ್ಪ, ನಡೆಯಲಾರದ ಘಟನೆ ನಡೆದು ಹೋಯ್ತು. ಮನೆಯಲ್ಲಿ ಯಾರು ಇಲ್ಲದ ಸಮಯ ನೋಡಿ ಊರಿನ ನ್ಯಾಯಾಧೀಶರ ದತ್ತನ ರಾಜಧಾನಿಗಳ ಮಗ ಮಹಾಂತೇಶ್ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ಶೀಲವೆಂಬ ಹಾಲಿನಲ್ಲಿ ಕಾಮವೆಂಬ ಹುಳಿ ಹಿಂಡು ಹೊರಟೇನಪ್ಪ. ಅಪವಿತ್ರವಾದ ದೇಹವನ್ನು ಮತ್ತೊಬ್ಬರಿಗೆ ಅರ್ಪಿಸುವುದು ಮಹಾಪಾಪವೆಂದು ಇಂದು ಬೆಳಿಗ್ಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಪ್ಪ, ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ. ಇದು ತಪ್ಪೆನ್ಸಿದ್ರೆ, ನೀವು ತಪ್ಪು ಅಂತ ಭಾವಿಸಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ, ಕ್ಷಮಿಸ್ಬಿಡಿ. ಇಂತಿ ನಿಮ್ಮ ಮಗಳು ಅಂಬಿಕಾ. ಅಂಬಿಕಾ ಮಗಳ ಮಹಾಂತೇಶ, ಮಾಂಗಲ್ಯ ಕಟ್ಟಿಕೊಂಡು ಮುತ್ತೈದೆಯಾಗಿ ಮಾಡಿಕೊಂಡ ಗಂಡನ ಮನೆಗೆ ಹೋಗಬೇಕಾದ ನನ್ನ ಮಗಳನ್ನು ಮಸಣಕ್ಕೆ ಕಳಿಸಿದೆಯೋ ಮಗನ? ನಿನ್ನ ಮಗ ನಲ್ಲದೆ ಲೇ ಮಗನ ಮಾಂತ್ಯ, ನೀನು ನಿನ್ನ ತಾಯಿ ಗರ್ಭದ ಅಡಗಿದರು ಸರಿ, ನಿನ್ನನ್ನು ಹೊರಗೆ ಎಳೆದು
ನಿನ್ನ ರುಂಡವನ್ನು ಚೆಂಡಾಡಲು ಬಿಡಲಾರನು ಈ ರುದ್ರ. ರುದ್ರ, ಯಾಕೋ ಇಷ್ಟೊಂದು ಅವಸರದಿಂದ ಎಲ್ಲಿಗೆ ಹೊರಟಿರುವೆ? ಎಲ್ಲಿ ಧನರಾಜ್, ಒಂದು ಹೆಜ್ಜೆ ಮುಂದಿಟ್ಟಿದ್ದಾದರೆ ನನ್ನ ನಾಳೆ ಆಗಿದೆ ನಿಮಗೆ. ಮದುವೆಗೆ ಬರುವ ಮಾನವರಲ್ಲ ನೀವು, ಮಾನವರನ್ನು ತಿಂದು ಹಾಕುವ ಗೋಮುಖ ವ್ಯಾಖ್ಯಗಳು ನೀವು. ರುದ್ರ, ಯಾಕೋ ರುದ್ರ, ಏನಾಗಿದೆ ನಿನಗೆ? ಮದುವೆಗೆ ಬಂದ ಅತಿಥಿಗಳಿಗೆ ಮನ ಬಂದಂತೆ ಅವಮಾನಗೊಳಿಸುತ್ತಿರುವೆಯಲ್ಲ, ಯಾಕೆ? ನಮ್ಮನ್ನು ಕಂಡರೆ ಹೆದರಿ ನಡುಗುತ್ತಿದ್ದ ನೀನು ಇಂಥವನ ಮಗಳ ಮದುವೆಗೆ ಬಂದವರಿಗೆ ಬಾಯಿಗೆ ಬಂದಂತೆ ಅವಮಾನಗೊಳಿಸುತ್ತಿರುವೆಯಲ್ಲ, ಯಾಕೆ? ಹುಚ್ಚಿಡಿದೆ ನನಗೆ. ಎತ್ತರ 700 ಮನೆಯಲ್ಲಿ ಹುಚ್ಚುಚ್ಚನಾಗಿ ದುಡಿದಿದ್ದನ ಕಿತ್ತು ತಾಳಲಾರದೆ ಹುಚ್ಚನಾಗಿದ್ದೇನೆ. ಅಂದ್ರೆ ಏನ್ ಹೇಳ್ತಾ ಇದ್ಯೋ, ಏನ್ ಮಾತಾಡ್ತಾ ಇದ್ಯಾ ರುದ್ರ? ನಮ್ಮನ್ನ ನೋಡಿದ್ರೆ ಈ ಗೌರವದ ಭಾವನೆಯಿಂದ ಸಂಬೋಧಿಸಿದ ನೀನು ಇವತ್ತು ಏಕವಚನದಿಂದ ಕರೀತಾ ಇದೆಯಲ್ಲ, ಏನಾಗಿದೆ ರುದ್ರ? ಏನಾಗಿದೆ ರುದ್ರ? ಇವತ್ತು ನಿನ್ನ ಮಗಳ ಮದುವೆ ಅಲ್ವೇನೋ? ಮದುವೆ ಎನ್ನುವ 3 ಅಕ್ಷರದ ಪದ ಮುಗಿದು ಹೋಗಿದೆ ತಾಯಿ. ಮದುಮಗಳಾಗಿ ಮದುವೆ ಆಗಬೇಕಾದ ನನ್ನ ಮಗಳು ಮನೆಯಲ್ಲೇ ಮಲಗಿದ್ದಾಳೆ ತಾಯಿ. ಮಗಳು ಅಂದರೆ ನೀನು ಹೇಳುವ ಮಾತು? ಮದುಮಗಳಾಗಿ ನನ್ನ ಮಗಳು. ನಿನ್ನ ಮಗಳು ಏನಾಗಿದೆ ರುದ್ರ? ನಿನ್ನ ಮಗಳಿಗೆ ನನ್ನ ಮಗಳು ಸತ್ತು ಹೋದಳು. ರುದ್ರ, ರುದ್ರ, ಈ ಮಾತು ಸತ್ಯನಾ ರುದ್ರ? ಸತ್ಯದಡಿ ಸತ್ಯ. ಸತ್ತು ಸುಂದರವಾಗಿ ಮಲಗಿದ್ದಾಳೆ ಅಲ್ಲಿ ನೋಡಿ. ಅಂಬಿಕಾ, ಹೇ ಎದ್ದೇಳು ಅಂಬಿಕಾ, ಎದ್ದೇಳು. ಹೇ ಮಾತಾಡು ಅಂಬಿಕಾ, ಮಾತಾಡು, ಮಾತಾಡು. ರುದ್ರ, ನಿನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತಾದ್ರೂ ಏನಿತ್ತು ನಿನ್ನ ಮಗಳಿಗೆ? ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಯಾವ ಅವಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಆಪತ್ತು, ಅವಮಾನ, ಅಪಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು. ಅಪಮಾನ ಮಾಡಿ, ಅವಮಾನ ಮಾಡಿ, ಅತ್ಯಾಚಾರ ಮಾಡಿದನಲ್ಲ ಆತ. ಯಾರು ರುದ್ರ? ಯಾರು ಅಂತ ಹೇಳು. ಯಾರು ಹೇಳೋ ಚಾಂಡಲ? ನನ್ನ ಮಗ, ನಿನ್ನ ಮಗಳ ಆತ್ಮಹತ್ಯೆ ಕಾಣಿಕರ್ತನಾದ ಕುಲಪಾತಕ ಯಾರು ಹೇಳಿದ್ರ? ಆ ಕುಲಘಾತಕ ಬೇರೆ ಯಾರು ಅಲ್ಲ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ನಿಮ್ಮ ಮಗ ಮಾಂತೇಶ. ರುದ್ರ, ನೀನು ಏನು ಹೇಳ್ತಾ ಇದ್ದೀಯ ರುದ್ರ? ರುದ್ರ, ನನ್ನ ಮಗ, ನನ್ನ ಮಗ ಮಹಾಂತೇಶ ಇಂಥ ಕೃತಿಗೈದಾನೆ, ಇಂಥ ಕೃತಿಗೈದಾನೆ. ಹೌದು ಹೌದು ಹೌದು, ನಿಮ್ಮ ಮಗ ಮಾಡಿದ ದುರಂತವಿದು. ಮಗನ ಮಹಾಂತೇಶ, ಮಠದಲ್ಲಿ ಸಾಕಿದ ಗಿಣಿ ಎಂದು ನಾನು ತಿಳಿದುಕೊಂಡಿದ್ದೆ. ಆದರೆ ಕಟುಕರ ಮಾತು ಕೇಳಿ ಹಸಿ ಮಾಂಸ ತಿನ್ನುವ ರಣ ಹತ್ತು ನೀನೆಂದು ನಾನು ತಿಳಿದಿರಲಿಲ್ಲ. ಅಯ್ಯೋ ಮಗ ಮಾಂತೇಶ, ಎಂತ ಮೋಸ ಮಾಡ್ತೀಯ ಅಂತ ನಾನು ಕನಸು ಮನಸ್ಸಲ್ಲೂ ನನ್ನ
ನೆನೆಸಿರ್ಲಿಲ್ಲ, ಈ ಕನಸು ಮನಸ್ಸಲ್ಲೂ ನೆನೆಸಿರ್ಲಿಲ್ಲ. ಯಾರೂ ನೆನೆಸಿರ್ಲಿಲ್ಲ ತಾಯಿ. ಕನಸನ್ನು ನನಸು ಮಾಡಿಕೊಂಡು ಹೋದವನು ಇಲ್ಲಿಲ್ಲ. ಈಗ ಉಳಿದುಕೊಂಡವರು ನಾವು 3 ಜನ ಮಾತ್ರ. ಈ ಸುಂದರವಾದ ಸನ್ನಿವೇಶ ನೋಡಿಕೊಂಡು ನಿಮ್ಮ ಮನಸ್ಸಿಗೆ ಸಂತೋಷ ಪಡಿಸಿಕೊಳ್ಳಿ. ಯಾಕೆಂದರೆ ಇಂತಹ ಸುಂದರವಾದ ಸಮಯ ನಿಮಗೆ ಮತ್ತೆ ಎಂದೂ ಸಿಗಲಾರದು. ಬಡವನ ಮನೆ ಹಾಳಾದರೆ ಭತ್ತ ಬೆಳೆಯುವ ಮನೆಗೆ ಕೊಬ್ಬು ಬರುವುದು ಎನ್ನುವ ಮಾತು ಸುಳ್ಳಾಗಲಿಲ್ಲ. ಧನರಾಜ್, ನಾನು ನಿಮ್ಮನ್ನು ಏಕವಚನದಲ್ಲಿ ಮಾತನಾಡಿದರೆ ನಿಮ್ಮ ಆತ್ಮಕ್ಕೆ ಅಪಮಾನವಾಗಬಹುದಲ್ಲವೇ? ಏಕೆಂದರೆ ನೀವು ಮಾನವಂತರ ಮನೆತನದ ಮುತ್ತುಗಳು. ನೀವು ಮದುವೆಯಾಗಿ 3 ವರ್ಷ ಕಳೆದರೂ ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಲಿಲ್ಲ. ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಿದರೆ ಸಾಕು ಅಂತ ಊರಲ್ಲಿರುವ ಎಲ್ಲ ದೇವರಿಗೂ ತುಪ್ಪದ ಅಭಿಷೇಕ ಮಾಡಿಸ್ತೀನಂತ ಹರಕೆ ಹೊತ್ತ. ಆದ್ರೆ ನಿಮ್ಮ ಮಗ ಹಾಲು ಎರೆದವರಿಗೆ ವಿಷ ಕೊಟ್ಟು ಹೋದ. ದೊಡ್ಡವರ ಮಗನೆಂದು ಎತ್ತಿ ಆಡಿಸಿದೆ. ಆದರೆ ಕೊನೆಗೊಂದು ದಿನ ನಿಮ್ಮ ಮಗ ನನ್ನ ಎದೆಗೆ ಒದ್ದು ಹೋದ. ಮಾನವಂತರ ಮನೆತನವೆಂದು ಪ್ರಾಮಾಣಿಕತೆಯಿಂದ ದುಡಿದ ಮನುಷ್ಯನಿಗೆ ತಕ್ಕ ಪ್ರತಿಫಲ ಕೊಟ್ಟಿದ್ದೀರಿ. ಈ ನಿಮ್ಮ ಋಣ ನಾನು ಯಾವ ಕಾಲಕ್ಕೂ ಮರೆಯಲಾರೆ. ಧನರಾಜ್, ಹಿಂದೊಮ್ಮೆ ನಿಮಗೊಂದು ಮಾತು ಹೇಳಿದ್ದೆ, ನೆನಪಿದೆಯೋ? ದುಡಿಯುವರ ಮನೆಯಲ್ಲಿ ಆಳು ಮಗ ಎಂದು ಯಜಮಾನ ಆಗಲಾರನೆಂದು. ಯಜಮಾನ ಯಜಮಾನೇ ಆಗ್ತಾನೆ, ಆಳು ಮಗ ಆಳು ಮಗನೇ ಆಗ್ತಾನೆ. ನಾನು ಎಷ್ಟೇ ನಿಷ್ಠೆಯಿಂದ ದುಡಿದರೂ ನಾನೊಬ್ಬ ನಿಮ್ಮ ಮನೆಯ ಮಗನೆಂಬ ಭಾವನೆ ನಿಮ್ಮಲ್ಲಿ ಬರಲಿಲ್ಲ. ಕೊನೆಗೂ ಆಳು ಮಗನನ್ನು ಹಾಳು ಮಾಡಿಬಿಟ್ರಿ. ಧನರಾಜ್, ನಿಮ್ಮಂಥವರಿಗೆ ನಾನು ಏನೆಂದು ಕರೆಯಬೇಕು? ನಂಬಿದವರ ಕುತ್ತಿಗೆಯನ್ನು ಕತ್ತರಿಸುವ ತಾಯಿಗಂತ ಕರೆಯಬೇಕಾ ನಿಮ್ಮನ್ನು? ಏನು ಮಾತಾಡ್ತಾ ಇದೆಯೋ? ಏನ್ ಮಾತಾಡ್ತಾ ಇದೆಯಾ ನೀನು? ಯಾಕೆ ತಾಯಿ, ನಿಮ್ಮ ಮನಸ್ಸಿಗೆ ನೋವಾಯಿತೆ? ಹಾಗಾದ್ರೆ ನಿಮ್ಮ ಮಗ ಮಾಡಿದ ತಪ್ಪು ನಿಮಗೆ ಒಪ್ಪಿಗೆ ಆಗಿರಬೇಕು. ಯಾಕಂದರೆ ನನ್ನ ಹೆಂಡತಿ ಹೊಟ್ಟೆಯಿಂದ ಒಂದು ಹೆಣ್ಣು ಹುಟ್ಟಲಿ ಎಂದು ನೀವು ಬೇಡಿಕೊಂಡಿದ್ದೀರಿ. ಮಗಳು ಹುಟ್ಟಿ ದೊಡ್ಡವಳಾಗಿ ನಿಮ್ಮ ಮನೆಗೆ ಬಂದಾಗ ಚಿನ್ನದ ಸರ ಹಾಕಿ ಕಳಿಸಿದ್ರಿ. ಯಾಕೆ ಗೊತ್ತಾ? ನಿಮ್ಮ ಮನೆ ಮುರುಕ ಮಗನಿಂದ ನನ್ನ ಮಗಳ ಮಾನ ಕಳೆಯುವುದಕ್ಕಾಗಿ ನೀವು ಕೊಟ್ಟ ಕಾಣಿಕೆನೇ ಇರಬೇಕು. ಇವತ್ತು ಆ ಉಪಕಾರ ನಿಮ್ಮ ಮಗನಿಂದ ತೀರಿಸ್ಕೊಂಡು ಬಿಟ್ರಿ. ಮಾತನಾಡಿದ ರಾಜ್, ಯಾಕೆ ಮೌನವಾಗಿ ನಿಂತಿದ್ದೀರಿ? ಮಾತನಾಡುವ ನಾಲಿಗೆ ಬಿದ್ದು ಹೋಯಿತೆ ಅಥವಾ ಧೈರ್ಯ ಹೆದರಿಕೊಂಡಿತ್ತೆ? ಅಥವಾ ಮಾತನಾಡುವ ಧೈರ್ಯ ನಿಮ್ಮಲ್ಲಿಲ್ಲವೇ? ಧನರಾಜ್, ನೀವು ಸುತ್ತ 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತರು, ನೀತಿವಂತರು, ಮಾನವಂತರು. ಆದರೆ ಮಾನವಂತರ ಮನೆಯ ಅಂಗಳದಲ್ಲಿ ಹಾವೊಂದು ಹುತ್ತು ಮಾಡಿದ್ದು ನಿಮಗೆ ಗೊತ್ತಾಗಲಿಲ್ಲ. 10 ಜನರಿಗೆ ನೀವು ಅಮೃತವನ್ನು ಉಣಿಸಿ ಕಳಿಸಿದರೆ ನಿಮ್ಮ ಮನೆಯ ಹುತ್ತಲ್ಲಿರುವ ಹಾವು ನಂಬಿದರೆ ವಿಷ ಕುಳಿತಿದೆ ಎಂಬುದು ನಿಮಗೆ ಹತ್ತವರಾಗಿ ಅರಿತುಕೊಂಡಿಲ್ಲ. 10 ಜನರಿಗೆ ಬಟ್ಟು ಮಾಡು ತೋರಿಸುವ ನಿಮ್ಮ ಅನ್ನದ ತಟ್ಟಿಯಲ್ಲಿ ಸತ್ತ ಬಿದ್ದ ಹಂದಿಯನ್ನೇ ಮರ್ತಿದ್ದೀರಿ. ಇದು ಮಾನವಂತರ ಮನೆತನ ಅಲ್ಲ ಅಲ್ಲ ಅಲ್ಲ. ಇದು ದಯವಿಟ್ಟು ಮನೋವು ಎಂದು ಮಾತಾಡಬೇಡವೋ, ಮಾತನಾಡಬೇಡ. ಮಹಾದೇವಿ, ದಯವಿಟ್ಟು ನೀನು ಮೌನ ತಾಳು ನಿಲ್ಲು ಮಹಾದೇವಿ. ಮಧ್ಯದಲ್ಲಿ ಮಾತನಾಡಬೇಡ. ಮಾತನಾಡು ರುದ್ರ, ಮಾತನಾಡು. ನಿನಗೆ ಏನು ಮಾತನಾಡಬೇಕಾಗಿದೆ ಮಾತನಾಡು ರುದ್ರ. ಇದಕ್ಕೆ ನನ್ನ ಅಭ್ಯಂತರವೇನೂ ಇಲ್ಲ.
ಏಕೆಂದರೆ ಮನನೊಂದು ಮಾತನಾಡುವವರ ಮುಂದೆ ಮರಳಿ ಮಾತನಾಡುವುದು ಮಹಾ ತಪ್ಪಾಗುತ್ತದೆ ರುದ್ರ. ಮಕ್ಕಳನ್ನು ಕಳೆದುಕೊಂಡವರ ನೋವು ಹೆತ್ತ ಕರುಳಿಗೆ ಗೊತ್ತಾಗುತ್ತದೆ, ಕುಂತು ನೋಡುವವರಿಗೆ ಅದು ತಿಳಿಯಲಾರದು. ರುದ್ರ, ಈಗ ನಿನ್ನ ಮಗಳು ಸತ್ತಿಲ್ಲ ರುದ್ರ, ನನ್ನ ಮಗಳು ಸತ್ತಿದ್ದಾಳೆ. ಮದುವೆ ನಿಂತಿದ್ದು ನಿನ್ನ ಮಗಳ ಮದುವೆ ಅಲ್ಲ ರುದ್ರ, ನನ್ನ ಮಗಳ ಮದುವೆ ನಿಂತಿದೆ. ಮಗ ಮಾಡಿದ ತಪ್ಪನ್ನು ಮೆಚ್ಚಿಕೊಳ್ಳುವಂತ ಮೂರ್ಖ ನಾನಲ್ಲ ರುದ್ರ. ತಪ್ಪು ಯಾರೇ ಮಾಡಲಿ ತಪ್ಪು ತಪ್ಪೇ. ತಪ್ಪು ಮಾಡಿದವರು ಎಂತ ದೊಡ್ಡವರೇ ಆದರೂ ಅವರು ಸಣ್ಣವರೇ ಆಗುತ್ತಾರೆ. ನೋಡು ರುದ್ರ, ಈಗ ನೀನು ಬರೀ ನಮಗೆ ಮಾತಿನ ಪೆಟ್ಟಿನಿಂದ ಹೊಡೆಯುವುದಷ್ಟೇ ಅಲ್ಲ ರುದ್ರ, ನಿನ್ನ ಕಾಲಲ್ಲಿರುವ ಕೆರವಿನಿಂದ ಹೊಡೆದರೂ ನಾವು ಒಪ್ಪಿಕೊಳ್ಳುತ್ತೇವೆ. ಯಾಕೆಂದ್ರೆ ತಪ್ಪು ಮಾಡುವ ಮಕ್ಕಳನ್ನು ಹೆತ್ತಿದ್ದು ಈ ಹಡೆದವರ ಕರ್ಮ. ಕರ್ಮ ಕಳೆದುಕೊಳ್ಳುವುದು ಈ ಹಡೆದವರ ಧರ್ಮ. ಅಂದಾಗ ನೀನು ಮಾತನಾಡುವರಲ್ಲಿ ತಪ್ಪಿಲ್ಲ ರುದ್ರ. ನಿನ್ನ ಮಾತಿನಿಂದ ನಾವು ಸಿಟ್ಟಾಗಬಾರದು. ಆದರೆ ಇಷ್ಟೇ ರುದ್ರ, ನೀನು ಕಳೆದುಕೊಂಡ ಮಾನ ಮಗಳು ಮತ್ತೆ ಮರಳಿ ಬರಲಾರವು. ಅದಕ್ಕಾಗಿ ನಿಮ್ಮ ಮಗ ಮಾಡಿದ ತಪ್ಪನ್ನು ನಾನು ಮರೆತು ಬಿಡಬೇಕಾ? ಚೇಚೆ, ಮರೆತು ಬಿಡು ಅಂತ ಹೇಳಲು ನಾನೇನು ಹುಚ್ಚನಲ್ಲ ರುದ್ರ. ಎಚ್ಚರ ತಪ್ಪಿ ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ನನಗೆ ಬಿಟ್ಟು ಕೊಡು. ಅದು ನಿನ್ನ ಕೈಯಿಂದ ಮಾತ್ರ ಆಗಬಾರದು. 10 ಜನರಿಗೆ ನ್ಯಾಯ ಹೇಳುವ ನಾನು ನನ್ನ ಮಗನಿಗೆ ನಾನು ಶಿಕ್ಷೆ ಕೊಡದೆ ಹೋದರೆ ಆ ಶಿವನು ನನ್ನನ್ನು ಖಂಡಿತ ಮೆಚ್ಚಲಾರ. ಆದರೆ ರುದ್ರ, ನಿನ್ನ ಹತ್ತಿರ ಒಂದೇ ಒಂದು ಭಿಕ್ಷೆ ಕೇಳುತ್ತೇನೆ, ಅದು ಇಲ್ಲ ಅಂತ ಮಾತ್ರ ಹೇಳಬೇಡ ರುದ್ರ. ಏನು ಹೇಳಿದೆ? ಏನು ಹೇಳಿ? ರುದ್ರ, ನನ್ನ ಮಾತು ನಡೆಸ್ಕೊಡ್ತೇನೆ ಅಂತ ನನಗೆ ಮಾತು ಕೊಡೋ ರುದ್ರ. ಆಯ್ತು ದಣಿ, ಏನ್ ಕೇಳ್ಬೇಕಂತೀರಿ ಕೇಳ್ರಿ. ರುದ್ರ, ಸುತ್ತ 40 ಹಳ್ಳಿ ಜನರ ಮನೆತನದಲ್ಲಿ ನಮ್ಮ ಮನೆತನ ನ್ಯಾಯವಂತರ ಮನೆತನ, ಮಾನವಂತರ ಮನೆತನ. ಇಂಥ ಮನೆತನದಲ್ಲಿ ಹುಟ್ಟಿದ ನನ್ನ ಮಗ ಇಂಥ ಕೀಳು ಕೆಲಸ ಮಾಡುತ್ತೆ ಅನ್ನೋದು ಮಂದಿಗೆ ಗೊತ್ತಾದರೆ ನಮ್ಮ ಮನೆತನದ ಮಾನ ಮಣ್ಣು ಪಾಲಾಗಿ ಹೋಗುತ್ತದೆ ರುದ್ರ. ನಾವು 10 ಜನರ ಮಧ್ಯದಲ್ಲಿ ನಿಂತರೂ ಸತ್ತಂತೆ. ಅದಕ್ಕಾಗಿ ನಾನೇನು ಮಾಡಬೇಕು ಹೇಳಿ? ಯಾವ ಕಾಲಕ್ಕೂ ಯಾರ ಮುಂದೆಯೂ ನಿನ್ನ ಮಗಳ ಸಾವಿಗೆ ನನ್ನ ಮಗನೇ ಕಾರಣ ಅಂತ ಹೇಳಬಾರದು. ಇದು ಆತ್ಮಹತ್ಯೆ ಅಲ್ಲ, ಆಕಸ್ಮಿಕ ಸಾವು ಎಂದು ಮುಚ್ಚಿ ಹಾಕಬೇಕು. ಮದುವೆಗೆ ಬಂದ ಜನರಿಗೆ ಹೇಳಿ ಕಳಿಸುವ ಜವಾಬ್ದಾರಿ ನನ್ನದು. ನಿನ್ನ ಮಗಳ ಸಾವಿನಿಂದ ನನ್ನ ಮನೆತನದ ಮಾನ ಹೋಗಬಾರದು ರುದ್ರ, ಹೋಗಬಾರದು. ನನ್ನ ಮನೆತನದ ಮಾನ ಉಳಿಸಿಕೊಡುವಂತ ನಿನಗೆ ನಾನು ಕೈ ಮುಗಿದು ಕೇಳುತ್ತೇನೆ. ಇಷ್ಟಕ್ಕೂ ನಿನಗೆ ಕರುಣೆ ಬಾರದೆ ಹೋದರೆ ನಿನ್ನ ಕಾಲು ಹಿಡಿದು ಬೇಡಿಕೊಂಡು
ಧನರಾಜರೇ, ಅತ್ತರೆ ಕಣ್ಣೀರು ಬರುವುದು ಸ್ವಾಭಾವಿಕ. ಆದರೆ ನೀವು ಹೇಳುವ ಮಾತು ಅತ್ತರೆ ಕಣ್ಣೀರು ಬರದಂತೆ ಅಳು ಎನ್ನುವಂತಿದೆ ನಿಮ್ಮ ಮಾತಿನ ಅರ್ಥ. ಹೌದು ರುದ್ರ, ಹೌದು. ಇದು ಅನಿವಾರ್ಯ ರುದ್ರ, ಇದು ಅನಿವಾರ್ಯ. ಏನು ಮಾಡುವುದು ಹೇಳು ರುದ್ರ? ಕೈ ಸುಟ್ಟ ದೀಪದ ಕೋಪಕ್ಕೆ ಪಣತಿಯನ್ನು ಹೊಡೆಯಬಾರದು. ಹೌದು ರುದ್ರ, ಹೌದು. ಹೇ ಮಗ ಮಾಡಿದ ತಪ್ಪಿಗೆ ಹೇ ಮನತನದ ಗೌರವವನ್ನು ತೆಗಿಬೇಡವೋ. ಹೇ ನನ್ನ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ಈ ಮನೆಯಲ್ಲಿ ನೀನು ಹಾಡಿ ಬೆಳೆದವನು. ಇದೊಂದು ಬಾರವರು ಅಂತ ನಿನ್ನ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ ರುದ್ರ. ಇದೊಂದು ಬಾರವರು. ಮಹಾದೇವಿ, ನಮ್ಮ ಮನೆತನಕ್ಕೆ ರುದ್ರ ಇಟ್ಟ ಅಭಿಮಾನ ನಿನ್ನ ಮಗ ಇಡ್ಲಿಲ್ಲ ಮಹಾದೇವಿ. ಆ ಅಭಿಮಾನ ಮೊದಲು ನೀನು ಗೊತ್ತು ಮಾಡಿಕೊ. ರುದ್ರ, ನಿನ್ನ ಮಗಳ ಶವ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಿಕೊ. ನಾನು ಮದುವೆಗೆ ಬಂದ ಜನರಿಗೆ ಹೇಳಿ ಕಳಿಸುತ್ತೇನೆ. ನಿಲ್ಲು ಧನರಾಜ್. ನಿಮ್ಮ ಮನೆಯ ಅನ್ನ ಉಂಡ ಋಣಕ್ಕಾಗಿ ನಿಮ್ಮ ಮಾತನ್ನು ನಾನು ನಡೆಸಿಕೊಡುತ್ತೇನೆ. ಆದರೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಕೊಡದೆ ಹೋದರೆ? ನೋಡು ರುದ್ರ, ನಾನು ಮಾನವಂತರ ಮನೆತನದಲ್ಲಿ ಹುಟ್ಟಿದವನು. ಮುಂದೆ ನೀನೇ ಕಾದು ನೋಡು ರುದ್ರ, ಕಾದು ನೋಡು. ನೋಡಿ, ನಿಮ್ಮಿಬ್ರಿಗೂ ಕೈ ಮುಗಿದು ಬೇಡ್ಕೊಳ್ತೇನೆ. ಈ ಮಗ ಮಾಡಿದ ತಪ್ಪಿಗೆ ನೀವಿಬ್ರು ಕೆಟ್ಟ ವಿಚಾರ ಮಾಡಬೇಡಿ. ಬೇಕಾದ್ರೆ ಅವನು ನಮ್ಮ ಮನೆಯಿಂದ ಹೊರಗಡೆ ತೋಡಿದ್ರಾಯ್ತು. ನೋಡಿ, ಇದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಅದೆಷ್ಟು ಹಣ ಖರ್ಚಾದ್ರೂ ಚಿಂತೆ ಇಲ್ಲ, ಅದೆಷ್ಟು ಹಣ ಖರ್ಚಾದ್ರೂ ಚಿಂತೆ ಇಲ್ಲ. ಮಹಾದೇವಿ, ಇದು ನಿನಗೆ ಗೊತ್ತಾಗಲ್ಲ ವಿಷಯ. ಮೊದಲು ನೀನು ಮುಂದೆ ಸಾಗು ಮಹಾದೇವಿ, ಮುಂದೆ ಸಾಗು. ಸ್ವಾಮಿ, ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುವುಗಳೇ ನೀನು, ಪಾತ್ರಗಳಲ್ಲಿ ತಿರುವುಗಳೇ ನೀನು, ಪಲ್ಲವ ನೀನೇ ಸೂತ್ರಧಾರ. ಕಣ್ಣಿಗೆ ಕಾಣದ ನಾಟಕ